ಹೈಟು, ಆಮೇಲೆ ಫುಲ್ ಫಿಟ್ನೆಸ್ ಟೆಸ್ಟು ಎಲ್ಲ ಫುಲ್ ತಗೊಂಡು ಆಮೇಲೆ ಅದನ್ನ ಪಾಸ್ ಮಾಡ್ಬೇಕು. ಅವ್ನು ಪಾಸ್ ಮಾಡ್ತಾನ, ಅವನು ಹೋಗ್ತಾನೆ ಆರ್ಮಿಗೆ ಪಾಸ್ ಮಾಡಿ. ಇವಾಗ ಮೇನ್ ಪ್ರಶ್ನೆ ಏನಂದ್ರೆ ಅವ್ರ ಅಮ್ಮ ಬಿಡ್ತಾರಾ? ಬಿಡಲ್ವಾ? ನಿಂಗೆ ಗೊತ್ತು, ಅವ್ರ ಅಮ್ಮ ಬಿಡ್ತಾರ ಇಲ್ವ ಅಂತ? ಹೆಂಗೆ ಹೇಳಿದ್ಯಾ? ಯಾವಾಗ ಹೇಳಿದೆ? ನಾವು ನಮ್ಮ ಮಕ್ಕಳ ಶಾರೀರಿಕ ಆರೋಗ್ಯದ ಗಮನ ಕೊಡ್ತೀವಿ, ಆದರೆ ನಾವು ಅವ್ರನ್ನ ಭಾವನಾತ್ಮಕವಾಗಿ ಮತ್ತೆ ಅವ್ರನ್ನ ಮಾನಸಿಕವಾಗಿ ಕೂಡ ಬೆಳೆಸ್ಬೇಕು. ಅವ್ರಿಗೆ ತಿನ್ನಕ್ಕೆ ಊಟ ಕೊಡ್ತೀವಿ, ಹಾಕೊಳ್ಳೋಕೆ ಬಟ್ಟೆ ಕೊಡ್ತೀವಿ, ಇರೋಕ್ಕೆ ಒಂದು ಜಾಗ ಅಂತ ಮನೆ ಕೊಡ್ತೀವಿ. ಅದ್ರ ಜೊತೆ ನಾವು ಅವ್ರಿಗೆ ಒಂದು ಸ್ವಲ್ಪ ಎಮೋಷ್ನಲ್ ಸ್ಟ್ರೆಂತ್ ಮತ್ತು ಮೆಂಟಲ್ ಸ್ಟ್ರೆಂತ್ ಕೂಡ ಕೊಡಬೇಕು. ಅವರ ಮಾತುಗಳನ್ನ ಕೇಳಿಸ್ಕೋಬೇಕು, ಅವ್ರಿಗೆ ಸಮಯ ಕೊಡಬೇಕು, ಅವರ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು. ಆವಾಗಲೇ ನಾವು ಅವರ ಮನಸ್ಸಲ್ಲಿ ಆತ್ಮವಿಶ್ವಾಸ ತುಂಬಕ್ಕೆ ಸಾಧ್ಯ, ಅವರಲ್ಲಿ ಒಂದು ನಂಬಿಕೆ ತುಂಬಕ್ಕೆ ಸಾಧ್ಯ. ಇದೆಲ್ಲ ಮಾಡಿದಾಗ್ಲೇ ಜೀವನದ ಎಲ್ಲ ಒಂದು ಕಷ್ಟಗಳನ್ನು ಎದುರಿಸೋಕ್ಕೆ ಸಾಮರ್ಥ್ಯ ಬರೋದು. ನಾವು ಮಕ್ಕಳನ್ನು ತುಂಬ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಬೆಳೆಸಬೇಕು. ನಮಸ್ಕಾರ. ಫಿನಿಶಾ? ಯಾರು ಫಸ್ಟ್? ಖುಷಿ ಬಸವಣ್ಣ ಅಂತ.